ಕನ್ನಡನೇ ಮಾತಾಡ್ತೇವೆ, ಆದ್ರೆ ಈ ರೀತಿ ಮಾತಾಡುವಾಗ ಕಷ್ಟ ಆಗ್ತದೆ. ಅಫಿಷಿಯಲ್ ಮಿಡ್ಲಲ್ಲಿ ತುಳು ಪದ ಬರುತ್ತೆ, ಬೇರೆ ಪದ ಬರುತ್ತೆ, ಆಗ ನಮ್ಗೆ ಸರಿ ಅನ್ಸಲ್ಲ. ಬಟ್ ಇರ್ಲಿ ಸರ್, ಆರಾಮಾಗಿ ನಡೀತಿದೆ, ಇಟ್ಸ್ ಗೋಯಿಂಗ್ ಗುಡ್. ನಮ್ ಯಾವಾಗ್ಲೂ ಹಿಂದುತ್ವ ಅಂಡ್ ತುಂಬಾ ಚಿಕ್ಕ ವಯಸ್ಸಿಗೆ ನೀವು ಆ ಫೀಲ್ಡ್ ಬಂದ್ರಿ, ಬಹಳಷ್ಟು ಜನಕ್ಕೆ ಹೆಣ್ಮಕ್ಳಿಗೆಲ್ಲ ಇನ್ಸ್ಪಿರೇಷನ್ ಆಗಿದ್ರಿ. ಸೊ ತುಂಬಾ ಬೇಗ ಆ ಫೀಲ್ಡ್ ಬಂದಿದ್ದಕ್ಕೆ ನಿಮ್ಗೆಲ್ಲೋ ನಿಮ್ ಪರ್ಸನಲ್ ಲೈಫ್ಗೆ ಟೈಮ್ ಕೊಟ್ಕೊಳಕ್ ಆಗ್ತಿತ್ತಾ? ಇಲ್ಲ, ಅದೇ ಅದೊಂದಿತ್ತು. ಅಂದ್ರೆ ನಾವು ಯಾವತ್ತು ಪರ್ಸನಲ್ ಲೈಫ್ ಬಗ್ಗೆ ಯೋಚನೆ ಕೂಡ ಮಾಡಿರ್ಲಿಲ್ಲ ಆ ಸಿಚುವೇಶನ್ಸ್ ನಲ್ಲಿರುವಾಗ. ಹೌದು, ನಾವು ಮದ್ವೆ ಆಗ್ಬೇಕು ಅದೆಲ್ಲ ಇತ್ತು, ಬಿಟ್ರೆ ತುಂಬಾ ಬೇರೆಯವ್ರ ತರ ಎಲ್ಲೋ ಓಡಾಡೋದು, ಫಿಲ್ಮ್ಗೆ ಹೋಗೋದು, ಪಾರ್ಕ್ ಹೋಗೋದು ಯಾವತ್ತೂ ಮಾಡೇ ಇಲ್ಲ. ಯಾವತ್ತೂ ನಾವು ಅದನ್ನ ಮಾಡೇ ಇಲ್ಲ. ನಾವು ಹೋದ್ವಾ ದೇವಸ್ಥಾನಕ್ಕೆ, ಸಂಘಟನೆ ವೇದಿಕೆ ಕಾರ್ಯಕ್ರಮಗಳಿಗೆ, ಬೈಠಕ್ಗೆ, ಅಷ್ಟಕ್ಕೆ ಹೋಗ್ತಿದ್ವಿ ಬಿಟ್ಟು ಬೇರೆ ಯಾವತ್ತೂ ಒಂದ್ ಸಿನಿಮಾಗ ಹೋಗು, ಓಡಾಡು ಆತರ ಯಾವತ್ತೂ ಇರ್ಲೇ ಇಲ್ಲ. ಮೋಸ್ಟ್ಲಿ ಅದೇ ಈಗ ಒಂದ್ 15 ದಿನದಿಂದ ಅದು ಆ ಲೈಫ್ ನ ಈಗ ನೋಡ್ತಾ ಇದೀವಿ ನಾವು. ಸೊ ಆ ಸಮಯದಲ್ಲೂ ನಿಮ್ಗೆ ಪರ್ಸನಲ್ ಲೈಫ್ಗೆ ಅಷ್ಟು ಟೈಮ್ ಕೊಟ್ಕೊಳಕ್ ಆಗ್ತಿರ್ಲಿಲ್ಲ ಅಲ್ಲ? ಸೊ ಈ ಮಧ್ಯೆ ಪ್ರೀತಿ ಮಾಡೋದಕ್ಕೆ ಹೆಂಗ್ ಟೈಮ್ ಸ್ಪೆಂಡ್ ಮಾಡ್ತಿದ್ರಿ? ಅದೇ ಪ್ರೀತಿ. ಅವ್ರಿಗೆ ಹೆಲ್ಪ್ ಮಾಡೋದು ಪ್ರೀತಿ ಅಷ್ಟೇ. ದಟ್ಸ್ ಸೂಪರ್ ಸರ್. ಯಾಕಂದ್ರೆ ಹೆಣ್ಮಕ್ಳು ಈ ತರ ಒಂದು ಯಾವ್ದೋ ಒಂದು ಜವಾಬ್ದಾರಿ ಕೆಲಸ ಅಥವಾ ಹೋರಾಟ ಅಂತೆಲ್ಲ ಬಂದಾಗ ಗಂಡ್ಮಕ್ಳು ಅಂತವ್ರನ್ನ ತುಂಬಾ ಇಷ್ಟ ಪಡಲ್ಲ. ದಿಲ್ ಬಿ ಲೈಕ್, ಇಲ್ಲ ನಮ್ಗೆ ಮನೇಲಿರುವಂತ ಹೆಂಡತಿ ಬೇಕು, ಆ ತರ ಒಂದ್ ಮೈಂಡ್ ಸೆಟ್. ಇಲ್ಲ, ನಂದು ಏನ್ ಚಿಂತನೆ ಇತ್ತು ಅದು ನನ್ನಿಂದ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಂಗೆ ಏನು ಇನ್ನೊಬ್ರು ಇನ್ಸ್ಪೈರ್ ಮಾಡ್ಬೇಕಂತಿತ್ತು, ಅದು ನನ್ನಿಂದ ಆಗ್ತಿರ್ಲಿಲ್ಲ, ಅದು ಅವ್ರು ಮಾಡ್ತಿದ್ರು ಅಷ್ಟೇ. ಓಕೆ, ಚೈತ್ರಾ ಮ್ಯಾಮ್ ಅವರ ಈ ಒಂದು ಕಂಪ್ಲೀಟ್ ಒಂದು ಸ್ಟ್ರಾಂಗ್ ವುಮನ್ ಈ ತರ ಎಲ್ಲ ನಿಮ್ ಸರ್ಕಲ್ ಅಲ್ಲಿ ನೀವು ಕೇಳ್ಪಟ್ಟಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅವ್ರ ಬಗ್ಗೆ? ತುಂಬಾ ಖುಷಿ ಆಗುತ್ತೆ. ನಂಗೆ ತುಂಬಾ ಹೆಮ್ಮೆನೂ ಕೂಡ ಇದೆ. ಈ ಕಾಲದಲ್ಲಿ ಯಾರು ಹೆಣ್ಮಕ್ಳು ಬಳೆ ಹಾಕೋದು, ಕುಂಕುಮ ಹಾಕೋದು, ಸೀರೆ ಹಾಕೋದು ಯಾರು ಹಾಕಲ್ಲ. ನಾನು ನನ್ನ ಹೆಂಡತಿ ಅಂತ ಹೊಗಳ್ತಿಲ್ಲ, ಆದ್ರೆ ಬೆಳಿಗ್ಗೆ ಎದ್ದು ರಂಗೋಲಿ ಹಾಕೋದು ಅದೆಲ್ಲ ಕೆಲವು ಜನ ಹೇಳ್ತಾರೆ ಮಾತಿಗೆ. ಅಲ್ಲ, ನಾನು ನೋಡಿದ್ದೇನೆ ಕಣ್ಣಾರೆ, 10-12 ವರ್ಷದಿಂದ ನೋಡಿದ್ದೇನೆ, ಮಾಡ್ತಾರೆ. ನಿತ್ಯ ಬೆಳಿಗ್ಗೆ ಎದ್ದು ವಿಷ್ಣು ಸಹಸ್ರನಾಮ ಓದಿ ಮತ್ತೆಲ್ಲ ಜಪ ತಪ ಎಲ್ಲ ಮಾಡ್ತಾರೆ. ಅದು ಖುಷಿ ಇದೆ ನಂಗೆ. ನಂಗೆ ಸಂಧ್ಯಾ ವಂದನೆ ಮಾಡಿಲ್ಲ ಆದ್ರೂ ಮಾಡಿ ಅಂತ ಹೇಳಿ ಫೋರ್ಸ್ ಮಾಡಿ ಕುತ್ಕೊಳಿಸಿ ಮಾಡಿಸ್ತಾರೆ. ಓಕೆ, ಸೊ ಈ ತರ ವಿಚಾರಗಳಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ? ಧಾರ್ಮಿಕ ವಿಚಾರದಲ್ಲಿ ತುಂಬಾ ಇಷ್ಟ ಆಗುತ್ತೆ. ಓಕೆ, ನೈಸ್ ಮ್ಯಾಮ್. ಸೊ ಮದ್ವೆ ಆದ್ಮೇಲೆ ಹೇಗೆ ಅವ್ರ ಫ್ಯಾಮಿಲಿ ಅವರೆಲ್ಲ ಅಡ್ಜಸ್ಟ್ ಆದ್ರೆ ಹೇಗ್ ನಡೀತಿದೆ ಈಗ ಮನೆಯಲ್ಲಿ? ಅವ್ರ ಫ್ಯಾಮಿಲಿ ಅವ್ರು ತುಂಬಾ ಅಡ್ಜಸ್ಟ್ ಅಂದ್ರೆ ಅದೇ ನನ್ಗೆ ಅದೊಂದು ಇದಿತ್ತು, ಹೆಂಗ್ ಅಡ್ಜಸ್ಟ್ ಆಗ್ತೀನೋ ಅನ್ನೋದೊಂದಿತ್ತು. ಬಟ್ ಇಲ್ಲ, ಅವ್ರೆಲ್ಲ ಒಂದ್ ಸ್ವಲ್ಪ ಜಾಲಿ ಮೈಂಡ್ ಸೆಟ್ ನಲ್ಲೇ ಇರೋದ್ರಿಂದ ನನ್ಗದು ಪರಿಚಯ ಇತ್ತು ಫ್ಯಾಮಿಲಿ. ಬಟ್ ಅಡ್ಜಸ್ಟ್ ಆಗೋದು ಬೇರೆನೆ ಮದುವೆ ಆದ ನಂತರ. ಬಟ್ ಒಂದ್ ಥಿಂಗ್ ಅಂದ್ರೆ ನನ್ ಖುಷಿ ಅಂದ್ರೆ ಅವ್ರು ನಮ್ಗಿಂತ ತುಂಬಾ ಫಾರ್ವರ್ಡೆಡ್ ಆಗಿ ಯೋಚನೆ ಮಾಡ್ತಾರೆ. ನಾನೇ ಸ್ವಲ್ಪ ಬ್ಯಾಕ್ವರ್ಡ್ ಆಗ್ತಾ ಯೋಚನೆ ಮಾಡ್ತೀನಿ. ಬಟ್ ಹಂಗಿಲ್ಲ, ಅವರಮ್ಮ ತುಂಬಾ ನೀನು ಮಾಡರ್ನ್ ಡ್ರೆಸ್ ಹಾಕೋ, ಏನು ತೊಂದರೆ ಇಲ್ಲ, ಆ ತರ ಇರುವಂತ ಮೈಂಡ್ ಸೆಟ್. ಕಂಪ್ಲೀಟ್ಲಿ ಫ್ರೀಡಮ್ ಕೊಡ್ತಾರೆ. ಮತ್ತೆ ನಮ್ಗೆ ಅಂತ ನಮ್ಮ ಪಾಡಿಗೆ ಬಿಡ್ಬೇಕು ಅನ್ನುವಂತ ಒಂದು ಪ್ರೈವಸಿ ಕೊಡ್ಬೇಕು ಅನ್ನುವಂತ ಮೈಂಡ್ ಸೆಟ್ ಅವ್ರಿಗಿದೆ. ಸೊ ಎಲ್ರೂ ಜೊತೆಲೇ ಇದ್ರು ಕೂಡ ಈಗ ಅವ್ರ ಅಣ್ಣಂದ್ರು, ಅವ್ರ ಅಮ್ಮ, ಅತ್ತಿಗೆಂದ್ರು, ಅಣ್ಣನ ಮಕ್ಳು ಎಲ್ರೂ ಒಟ್ಟಿಗೆ ಇರ್ತೀವಿ. ಸ್ಟಿಲ್ ನಮ್ದು ಅನ್ನೋ ಜಾಯಿಂಟ್ ಫ್ಯಾಮಿಲಿ, ವಿ ವ್ಯಾರ್ ನಮ್ಗೆ ಅಂತ ನಾವು ಸಪ್ರೇಟ್ ಹತ್ರನೇ ಇದೀವಿ. ಸೊ ಒಂದ್ ಕೂಗ್ ಹಾಕಿದ್ರೆ ಎಲ್ರೂ ಒಟ್ಟಿಗೆ ಹಾಕ್ತಿವಿ. ಸೊ ಬೆಳಗ್ಗೆ ಬೇಕಿದ್ರೆ ತಿಂಡಿ ಮಾಡಿಲ್ಲ ಅಂದ್ರೆ ಹೋಗ್ರಪ್ಪ ಅಂತ ಅಲ್ಲೇ ಹೋಗಿ ತಿನ್ಕೊ ಬರ್ತೀವಿ. ಸೊ ಆ ತರದೊಂದಿದು, ಎಲ್ಲೂ ನಾವು ಬೇರೆನೂ ಆಗಿಲ್ಲ. ಸೊ ತುಂಬಾ ಪ್ರೈವಸಿ ಕಳ್ಕೊಳ್ಳೋಷ್ಟು ಕ್ಲೋಸು ಇಲ್ಲ ಅನ್ನೋ ತರ ಇರೋದ್ರಿಂದ ಮತ್ತೆ ಎಲ್ಲ ಖುಷಿ ಆಗುತ್ತೆ. ಅಂದ್ರೆ ನನಗೆ ಸಿಸ್ಟರ್ಸ್ ಕೋ ಸಿಸ್ಟರ್ಸ್ ಏನ್ ಸಿಕ್ಕಿದ್ದಾರೆ, ಅವರು ಕೂಡ ತುಂಬಾ ಖುಷಿ ಆಗುತ್ತೆ. ತುಂಬಾ ಬೇಗ ಅಡ್ಜಸ್ಟ್ ಆದ್ರು. ಇವ್ರ ಸಿಸ್ಟರು, ಅವ್ರ ಸಿಸ್ಟರ್ ಹಸ್ಬೆಂಡ್, ಅವ್ರ ಮಕ್ಕಳು ಎಲ್ಲ ತುಂಬಾ ಬೇಗ ಅಡ್ಜಸ್ಟ್ ಆಗಿದ್ರಿಂದ ಅದೊಂದು ಕಂಫರ್ಟ್ ಸಿಕ್ಕಿದೆ ನನಗೆ. ಮೋಸ್ಟ್ಲಿ ಅದು ಕಂಫರ್ಟ್ ಸಿಗದೆ ಹೋಗಿದ್ದಿದ್ರೆ ನಂಗೆ ಇಷ್ಟು ಆರಾಮಾಗಿರಕ್ ಆಗ್ತಿರ್ಲಿಲ್ಲ. ಅದು ತುಂಬಾ ಬೇಗ ಅವರೇ ಕೊಡ್ತಾರೆ ಕಂಫರ್ಟ್ನ. ಅವರೇ ಯೋಚನೆ ಮಾಡ್ತಾರೆ, ನಾನು ಒಂದ್ ಸ್ವಲ್ಪ ಇದ್ ಮಾಡಿದ್ರು ಇವ್ಳು ಕಂಫರ್ಟ್ ಇದ್ದಾಳೋ ಇಲ್ವೋ ಅಂತ ಅನ್ಕೊಂಡು ಅವರೇ ಯೋಚನೆ ಮಾಡ್ತಾರೆ. ಸೊ ಅದೊಂದು ಖುಷಿ ಇದೆ. ಓಕೆ, ಶ್ರೀಕಾಂತ್ ಸರ್, ಯೂಶುವಲ್ ಆಗಿ ಇವಾಗ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೋತಾರೆ, ಆಮೇಲೆ ಹೊರಗಡೆ ಸೋಷಿಯಲ್ ಲೈಫ್, ಅವ್ರದ್ದಾದಂತ ಸೋಷಿಯಲ್ ಲೈಫ್ ಇದೆ. ಈ ತರ ಇರ್ಬೇಕಾದ್ರೆ ಮನೆಯಲ್ಲಿ ಅಪ್ಪ ಅಮ್ಮನ ಒಪ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ ಸೊಸೆ ಆಗಿ ಬರೋದು. ಸೊ ನೀವು ಆ ಒಂದು ಚಾಲೆಂಜ್ ಹೇಗ್ ನಿಭಾಯಿಸಿದ್ರಿ ಅಂತ? ಇಲ್ಲ, ಅದು ಮೊದ್ಲಿಗೆ ಭಯ ಇತ್ತು. ಮೊದ್ಲು ವೇದಿಕೆ ಕಾರ್ಯಕ್ರಮ ಸಂಘಟನೆ ಅಂತ ಹೇಳುವಾಗ ತುಂಬಾ ಭಯ ಇತ್ತು. ಆವಾಗ ನಂಗೆ ತುಂಬಾ ಕಷ್ಟ ಆಗಿತ್ತು ಹೇಳಲಿಕ್ಕೆ. ಆಫ್ಟರ್ ಬಿಗ್ ಬಾಸ್ ನಂಗೆ ತುಂಬಾ ಈಸಿ ಆಯ್ತು. ನಾವ್ ಯಾವಾಗ್ಲೂ ಬಿಗ್ ಬಾಸ್ ವೇದಿಕೆಗೆ ತುಂಬಾ ಥ್ಯಾಂಕ್ಫುಲ್ ಇರ್ತೀವಿ. ಬಿಕಾಸ್ ಯಾಕಂದ್ರೆ ಮನೆಯವರಿಗೆ ಭಯ ಇರುತ್ತೆ. ಯಾಕಂದ್ರೆ ಇವತ್ತಿಷ್ಟು ಈಸಿ ಆಗಿದೆ ನಮ್ ಲೈಫ್ ಅಂದ್ರೆ ಅದಕ್ಕೆ ಬಿಗ್ ಬಾಸ್ ಕಾರಣ. ಸೊ ಅದಕ್ಕೆ ನಾವು ತುಂಬಾ ಥ್ಯಾಂಕ್ಫುಲ್. ಹೆಂಗೆ ಅವರು ಟಿವಿಯಲ್ಲಿ ನೋಡ್ತಾ ಇಷ್ಟಪಟ್ಬಿಟ್ರ ಮೇಡಮ್ ನ?
ಅಲ್ಲ ಹಾಗಲ್ಲ, ಇನ್ನೂ ಈ ವೇದಿಕೆ ಅವರಿಗೆ ಅಂದ್ರೆ ಈ ವೇದಿಕೆ ಕಾರ್ಯಕ್ರಮ, ಈ ಭಾಷಣ, ಉದ್ರೇಕಕಾರಿ ಎಲ್ಲ ಇದ್ರು ಅದು ಜೀವ ಬೆದರಿಕೆ ಎಲ್ಲ ಬರ್ತದೆ, ಅದರಿಂದ ಬಂದಿದೆ. ಅದು ರಿಸ್ಕ್ ಲೈಫ್, ಅಟ್ಯಾಕ್ಗಳಾಗುತ್ತೆ, ಅದೆಲ್ಲ ರಿಸ್ಕ್ ಲೈಫ್. ಅದು ಯಾರಿಗೆ ಅದೇ ಅದು ನಮ್ದು ಇರೋದು ಕರಾವಳಿ, ಅದು ಯಾರಿಗೆ ಯಾವತ್ತು ಏನಾಗುತ್ತೆ ಹೇಳಲಿಕ್ಕೆ ಆಗಲ್ಲ. ಆ ಲೈಫ್ ಬೇಡ ಅಂತ ಮನೆಯಲ್ಲಿ ಹೇಳಿದ್ರು. ಹಿಂದುತ್ವ ನಮ್ದು ಜೀವನ ಪದ್ಧತಿಯೇ ಹಿಂದುತ್ವ, ಇಂಥದ್ದಕ್ಕೆ ಹೋಗ್ಬೇಡಿ ಅಂತ ಮನೆಯಲ್ಲಿ ಹೇಳಿದ್ರು. ಅದಕ್ಕೆ ಸೈಲೆಂಟ್ ಆಗಿದ್ದೇವೆ ಅಷ್ಟೇ. ಬಟ್ ಮನೇಲಿ ಒಪ್ಸೋದಕ್ಕೆ ಅಲ್ಲ ಬೇಡವೇ ಬೇಡ ಅಂತ ಹೇಳಿದ್ರಾ ಬಿಫೋರ್ ಬಿಗ್ ಬಾಸ್? ಹಂಗೇನಿಲ್ಲ, ಇದನ್ನೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿ, ಕಮ್ಮಿ ಮಾಡಿ ಅಂತ. ನಾಟ್ ಟು ಅಗ್ರೆಸಿವ್ ಅಂತ. ಅಗ್ರೆಸಿವ್ ಕೆಲಸ ಮಾಡೋದಕ್ಕೂ ವಿರೋಧ ಇಲ್ಲ, ಹಿಂದುತ್ವದ ಕೆಲಸ ಮಾಡೋದಕ್ಕೂ ವಿರೋಧ ಇಲ್ಲ, ಆದ್ರೆ ಅಗ್ರೆಸಿವ್ ಬೇಡ ಅನ್ನೋದೊಂದು ಯೋಚನೆ ಇತ್ತು ಅವ್ರಿಗೆ. ಅದೊಂದು ಭಯ ಯಾವಾಗ್ಲೂ ಇತ್ತು. ಈ ಮನೆಗೆ ಸೊಸೆಯಾಗಿ ಬರೋವಳಿಗೆ ಥ್ರೆಟ್ಸ್, ಜೊತೆಗೆ ಇವ್ರು ಯಾವಾಗ್ಲೂ ನನ್ನ ಜೊತೆಗೆ ಇರೋರು. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನನಗೆ ಬರೋ ಥ್ರೆಟ್ ಕಾಲ್ಸ್ ಅಲ್ಲಿ 50% ಅವ್ರಿಗೆ ಬರೋದು. ಸೊ ಆ ಥರದ ಸಿಚುವೇಶನ್ಸ್ ಇದ್ದಿದ್ರಿಂದ ಹಿಂಗಾಗುತ್ತೆ. ನಾಳೆ ಸಹಜವಾಗಿ ಫ್ಯಾಮಿಲಿ ಅವ್ರಿಗೊಂದಿರುತ್ತಲ್ವಾ, ಮನೆ ಮಗ ಎಲ್ಲಿ ಏನ್ ಸಮಸ್ಯೆ ಆಗುತ್ತೆ ಅಂತ. ಸೊ ಆ ಕಾರಣಕ್ಕೆ ಅದೊಂದು ಭಯ ಇತ್ತು. ಹಂಗಂತ ನಾವು ಡೈರೆಕ್ಟ್ ಆಗಿ ಇಲ್ಲ ಹಿಂಗೆ ಮದುವೆ ಆಗ್ತೀವಿ ಆ ಥರದ್ದು ಯಾವುದೇ ಇದಿರ್ಲಿಲ್ಲ ನಮ್ಮಲ್ಲಿ. ಹಂಗಾಗಿ ನಮಗೂ ಗೊತ್ತಿತ್ತು ಟೈಮ್ ನೋಡಿ ಅಪ್ರೋಚ್ ಮಾಡಬೇಕು ಆ್ಯಂಡ್ ಟೈಮ್ ಕೊಡಬೇಕು ಅವ್ರಿಗೂ ಕೂಡ. ಸ್ಲೋಲಿ ಒಂದಷ್ಟು ಒಪಿನಿಯನ್ಗಳು ಬದಲಾಗಬೇಕು ಅನ್ನೋದಿತ್ತು. ನಮ್ಮ ಲೈಫ್ನ ಅಪ್ಸ್ ಆ್ಯಂಡ್ ಡೌನ್ಸ್ ಕೂಡ ಅದಕ್ಕೆ ಅನುಕೂಲಕರವಾಗೇ ಬಂತು. ಸೊ ಅಪ್ಸ್ ಇರ್ಬೋದು, ಡೌನ್ಸ್ ಇರ್ಬೋದು, ಎರಡೂ ಕೂಡ ನಮ್ಗದು ಸಹಕಾರನೇ ಮಾಡ್ತು. ಹಂಗಾಗಿ ಸಿಚುವೇಶನ್ ನಾವು ಹೇಗೆ ಅನ್ಕೊಂಡ್ವಿ ಅದೇ ರೀತಿ ಮದುವೆ ಆಯ್ತು, ನಾವು ಹೇಗೆ ಸಂಕಲ್ಪ ಮಾಡ್ಕೊಂಡ್ವಿ ಅದೇ ರೀತಿ ಮದುವೆ ಆಯ್ತು. ದೇವರ ಆಶೀರ್ವಾದ. ಎಷ್ಟು ವಿಘ್ನಗಳು ಬಂತು, 106 ವಿಘ್ನಗಳು ಬಂತು, ಮದುವೆ ಆಯ್ತು.